ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್. ನಿಮ್ಮ ಮನಸ್ಸಿನ ಚಿತ್ತಾರ ಇಲ್ಲಿ ಸಾಕಾರ. ಜೋಸೆಫ್ ನಗರ, ಸಾಗರ. ಕೀ ಬಂಚ್ ಮೇಲೆ ನಿಮ್ಮ ಪ್ರೀತಿ ಪಾತ್ರರ ಫೋಟೋ, ಪಿಂಗಾಣಿ ಮಗ್ ಮೇಲೆ ಮಕ್ಕಳ ಫೋಟೋ, ಸಂಸ್ಥೆಗಳ ಹೆಸರು ಫೋಟೋ, ಗೋಡೆಗೆ ಅಳವಡಿಸುವ ಟೈಲ್ಸ್ ಮೇಲೆ ಫೋಟೋ, ವೈವಿಧ್ಯಮಯ ಬರ್ತ್ಡೇ ಗಿಫ್ಟ್, ಮದುವೆ ಸಂದರ್ಭದಲ್ಲಿ ನೀಡುವ ಉಡುಗೊರೆ ಮೇಲೆ ಫೋಟೋ, ಪಿಲ್ಲೋ ಕವರ್ ಮೇಲೆ ಮಕ್ಕಳ ಫೋಟೋ, ಟೀ ಶರ್ಟ್ ಮೇಲೆ ಫೋಟೋ, ಪಿಂಗಾಣಿ ಮಗ್, ಮ್ಯಾಜಿಕ್ ಮಗ್, ಲವ್ ಮಗ್, ಟೂ ಟೋನ್ ಮಗ್, ಕ್ಲಾಸಿ ಮಗ್, ಕಾಫಿ ಮಗ್, ಪಾಲಿಮಾರ್ ಮಗ್, ಹಲವು ರೀತಿಯ ಮಗ್ ಮೇಲೆ ಫೋಟೋ. ನಮ್ಮಲ್ಲಿ NRIJ ಟೈಲ್ಸ್ಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ನೀಡಲಾಗುವುದು ಮತ್ತು ಮೊಬೈಲ್ ಪೌಂಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ನಮ್ಮಲ್ಲಿ ಓಪೋ, ಐಫೋನ್, ಸ್ಯಾಮ್ಸಂಗ್, ರೆಡ್ಮಿ ಹೀಗೆ ಎಲ್ಲ ಹೊಸ ಮಾಡೆಲ್ಗಳ ಮೊಬೈಲ್ ಪೌಂಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9880121758 ಅಥವಾ 9448630967. ಬನ್ನಿ, ನಿಮ್ಮ ಮನಸ್ಸಿಗೊಪ್ಪುವ ಗಿಫ್ಟ್ಗಳನ್ನು ಫೋಟೋ ಸಹಿತ ನಿಮ್ಮ ಆತ್ಮೀಯರಿಗೆ ಉಡುಗೊರೆಯಾಗಿ ನೀಡಿ. ಒಮ್ಮೆ ಭೇಟಿ ನೀಡಿ. ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್, ಜೋಸೆಫ್ ನಗರ, ಸಾಗರ. ಇದು ನಿಮ್ಮ GNS ನ್ಯೂಸ್ನ ಮುಖ್ಯಾಂಶಗಳು. ನಗರಸಭೆ ವ್ಯಾಪ್ತಿಯಲ್ಲಿ ಉದ್ಯಾನವನ ಅಭಿವೃದ್ಧಿಗೆ ಅಗತ್ಯ ಕ್ರಮ. ಮಧುರಾ ಶಿವಾನಂದ್. ಸಾಗರ ನಗರವನ್ನು ಗಾರ್ಡನ್ ಸಿಟಿ ಮಾಡಲಾಗುತ್ತದೆ. ಉಪಾಧ್ಯಕ್ಷ ವಿ ಮಹೇಶ್. ಬಿದರೂರು ಗ್ರಾಮದ ಗೋಮಾಳ ಅತಿಕ್ರಮಣ ಯತ್ನ. ಇಲಿಯಾಸ್ ಮತ್ತು ಸಂಗಡಿಗರ ಭೂದಾಹ ಖಂಡಿಸಿದ ಬಿದರೂರು ಗ್ರಾಮಸ್ಥರು. ಈಗ ಸುದ್ದಿಯ ವಿವರ. ಸಾಗರ ನಗರ ವ್ಯಾಪ್ತಿಯಲ್ಲಿರುವ ಉದ್ಯಾನವನಗಳ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ನಗರ ವ್ಯಾಪ್ತಿಯ ಬೇರೆ ಬೇರೆ ಬಡಾವಣೆ ಮತ್ತು ಪ್ರಮುಖ ರಸ್ತೆಗಳಲ್ಲಿರುವ ಪಾರ್ಕ್ಗಳನ್ನು ಪುನರುಜ್ಜೀವನಗೊಳಿಸಲು ನೀಲನಕ್ಷೆ ಸಿದ್ಧಪಡಿಸಲಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್ ತಿಳಿಸಿದರು. ಸಾಗರದ ನಗರಸಭೆ ಎದುರಿನ ಉದ್ಯಾನ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಬುಧವಾರ ಕಾಮಗಾರಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಈಗ ದೀಪಾವಳಿ ಹಬ್ಬ ಕಳೆದ ಮೇಲೆ ನಾವು ಇದರದ್ದು ಕಾರ್ಯವನ್ನು ಕೈಗೆತ್ತಿಕೊಳ್ಬೇಕು ಅಂತ ಟೆಂಡರ್ ಆಗಿತ್ತು. ಹಾಗಾಗಿ ಏನೇನು ದುರಸ್ತಿ ಇದು ಸರಿ ವ್ಯವಸ್ಥೆ ಆಗಬೇಕು ಅಂತ ನೋಡೋದಕ್ಕೆ ನಾವು ಉಪಾಧ್ಯಕ್ಷರು ಹಾಗೂ ಚುನಾಯಿತ ಪ್ರತಿನಿಧಿಗಳೆಲ್ಲರ ಸಮ್ಮುಖದಲ್ಲಿ ಇದೊಂದು ವೀಕ್ಷಣೆ ಮಾಡೋಣ, ಏನೇನು ಇದರಲ್ಲಿ ನಮಗೆ ಕರೆಕ್ಷನ್ಸ್ ಆಗಬೇಕು ಅಂತ ಹೇಳಿ ನೋಡೋಣ ಅಂತ ಈ ಒಂದು ವೀಕ್ಷಣೆಗೆ ಬಂದಿದ್ದೀವಿ. ಉಪಾಧ್ಯಕ್ಷ ವಿ ಮಹೇಶ್ ಮಾತನಾಡಿದರು. ವಾರ್ಡ್ ನಂಬರ್ 12ರ ಈಗಾಗಲೇ ಟೆಂಡರ್ ಆಗಿದೆ. ಸುಮಾರು 4,90,000 ರೂಪಾಯಿಗಳ ಟೆಂಡರನ್ನು ಕರೆದಿದೆ. ಟೆಂಡರ್ ಗುತ್ತಿಗೆದಾರರು ಕೂಡ ಇದ್ದಾರೆ. ಇದು ತಕ್ಷಣದಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಬೇಕಂತೇಳಿ ನಮ್ಮ ಇಲ್ಲಿಯ ವಾರ್ಡ್ ಸದಸ್ಯರು ಕೂಡ ಹೇಳಿದ್ರಿಂದ ಈ ದೀಪಾವಳಿ ಮಾರನೇ ದಿನ ಈ ಒಂದು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಇದು ಆಗಬೇಕಾಗಿರೋ ಏನೇನು ಕೆಲಸಗಳು ಅಂತೇಳಿ ಎಸ್ಟಿಮೇಟ್ ಕೂಡ ಮಾಡಿದ್ದಾರೆ. ಅದರ ನಂತರ ನಮ್ಮ ವಾರ್ಡ್ ಸದಸ್ಯರು ಕೂಡ ಒಂದಿಷ್ಟು ಒಂದು ಯೋಚನೆ ಹೇಳಿದ್ದಾರೆ. ಬೇರೆ ಬೇರೆ ಥರದ ಬೊಕ್ಕೆಗಳು ಮತ್ತು ಒಳ್ಳೆಯ ಗಾರ್ಡನ್ನು ಈ ರೀತಿ ಆಗಬೇಕು ಅಂತ ಸ್ಪ್ರಿಂಕ್ಲರ್ ಅವೆಲ್ಲ ಆಗಬೇಕಂತೇಳಿ ಕಳೆದ ಬಾರಿ ನಮ್ಮ ಮೇಘರಾಜ್ ಅವರ ಅವಧಿಯಲ್ಲಿ ಈಗಿನ ನಗರಸಭಾ ಅಧ್ಯಕ್ಷರಾದ ಮೇಘರಾಜ್ ಅವರ ಅವಧಿಯಲ್ಲಿ ಒಂದು ಗಾರ್ಡನನ್ನು ಮಾಡಿದ್ರು. ಇದು ಸಂಪೂರ್ಣ ದುಸ್ಥಿತಿಗೆ ಹೋಗಿತ್ತು. ಅದನ್ನು ದುರಸ್ತಿ ಮಾಡಬೇಕಂತೇಳಿ ಇವತ್ತು ಈಗಾಗಲೇ 5 ಲಕ್ಷ ರೂಪಾಯಿ ಟೆಂಡರನ್ನು ಕರೆದಿದ್ದಾರೆ. ಇದು ಸಂಪೂರ್ಣ ನಮ್ಮ ನಗರಸಭೆ ಕಮಿಷನರ್ ಮತ್ತು ಇಂಜಿನಿಯರ್ ಮತ್ತು ಪರಿಸರ ಸಂಬಂಧಪಟ್ಟ ಅಭಿಯಂತರನ್ನು ಕರ್ಕೊಂಡು ಎಲ್ಲ ಕಡೆ ಗಾರ್ಡನ್ ಮೊನ್ನೆ ಒಂದು ರೌಂಡ್ ಓಡಾಡಿದ್ದೀವಿ. ಎಲ್ಲ ಗಾರ್ಡನ್ನು ಕೂಡ ಕಳೆದ ಒಂದು 6-7 ವರ್ಷದಲ್ಲಿ ಕಂಪ್ಲೀಟ್ ದುರಸ್ತಿಗೆ ಇದಾಗಿದೆ. ಏನು ಯಾವುದೇ ಥರದ ಗಿಡನೂ ಇಲ್ಲ ಅಥವಾ ಏನಿಲ್ಲ, ಗಾರ್ಡನ್ ಇದೆಯೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಫಸ್ಟ್ ಆ ಗಾರ್ಡನನ್ನು ಕ್ಲೀನ್ ಮಾಡೋವಂಥದ್ದು, ಅದೇ ಗಾರ್ಡನ್ ಕ್ಲೀನ್ ಮಾಡಿ ಅಲ್ಲಿ ಮೇಂಟೆನೆನ್ಸ್ ಮಾಡೋದಕ್ಕೆ ನಾವು ಸ್ಥಳೀಯ ಒಳ್ಳೆಯ ಸಂಘ ಸಂಸ್ಥೆಗಳು ಯಾವುದೇ ಇದ್ದರೆ ಅವರಿಗೆ ಇನ್ಚಾರ್ಜ್ ಕೊಡಬೇಕಂತ ಕೂಡ ಒಂದು ಮೀಟಿಂಗಲ್ಲಿಟ್ಟು ಅದನ್ನು ಪಾಸ್ ಮಾಡ್ಕೊಂಡು ಅದನ್ನು ಯೋಚನೆ ಮಾಡಿದ್ವಿ. ಮತ್ತು ಸಾಗರದಲ್ಲಿ ಯಾರೇ ಬಂದು ಕೂಡ ಇಷ್ಟು ಒಳ್ಳೆ ಗಾರ್ಡನ್ ಸಿಟಿ ಅಂತ ಆ ರೀತಿ ಒಂದು ಹಿಂದೆ ನಮ್ಮ ಮೇಘರಾಜ್ ಅವರಲ್ಲಿ ಎಲ್ಲ ಕಡೆಯೂ ಕೂಡ ಇಡೀ ವಾರ್ಡನ್ನು 31 ವಾರ್ಡ್ಗಳಲ್ಲಿ ಕೂಡ ಈ ಥರ ಗಾರ್ಡನ್ಗಳು ನಿರ್ಮಾಣ ಮಾಡಿದ್ರು. ಆದರೆ ಆ ಗಾರ್ಡನ್ ಸ್ಥಿತಿ ಇವತ್ತು ಕಂಪ್ಲೀಟ್ ದುಸ್ಥಿತಿಗೆ ಹೋಗಿರೋದ್ರಿಂದ ಅದನ್ನು ದುರಸ್ತಿ ಮಾಡಬೇಕಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ.
ನಗರಸಭೆ ಸದಸ್ಯರಾದ ಕೆಆರ್ ಗಣೇಶ್ ಪ್ರಸಾದ್, ಆರ್ ಶ್ರೀನಿವಾಸ್ ಮೇಸ್ತ್ರಿ, ಡಿ ತುಕಾರಾಮ್, ಸತೀಶ್, ಶ್ರೀರಾಮ್, ನಗರಸಭೆ ಅಭಿಯಂತರ ವಿಠ್ಠಲ್ ಹೆಗಡೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಾಗರ ತಾಲೂಕಿನ ಬಾರಂಗಿ ಹೋಬಳಿ ಬಿದರೂರು ಸರ್ವೆ ನಂಬರ್ 38ರಲ್ಲಿ ಎಸ್ಎಂ ಇಲಿಯಾಸ್, ನದಾಫ್ ಮತ್ತು ಹನೀಫ್ ಎಂಬುವವರಿಗೆ ಸೇರಿದ ಯಾವುದೇ ಜಮೀನು ಇಲ್ಲ. ಗೋಮಾಳವಾಗಿ ಗ್ರಾಮಸ್ಥರು ಉಳಿಸಿಕೊಂಡು ಬಂದಿದ್ದ ಜಮೀನನ್ನು ಕಬಳಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಬಿದರೂರು ಗ್ರಾಮಸ್ಥರಾದ ಸುನೀಲ್ ಕುಮಾರ್ ದೂರಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಕ್ಷಣ ಇಲಿಯಾಸ್ ಮತ್ತಿತರರು ಅತಿಕ್ರಮಣ ಮಾಡಿರುವ ಗೋಮಾಳ ಜಾಗವನ್ನು ತೆರವುಗೊಳಿಸಬೇಕು. ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡಿರುವ ಇಲಿಯಾಸ್ ಮತ್ತಿತರರ ಮೇಲೆ ಪ್ರಕರಣ ದಾಖಲಿಸಬೇಕು. ಪದೇ ಪದೇ ಸುಳ್ಳು ಕೇಸು ನೀಡುವ ಮೂಲಕ ಅಮಾಯಕ ಗ್ರಾಮಸ್ಥರಿಗೆ ಕಿರುಕುಳ ನೀಡುತ್ತಿರುವ ಇಲಿಯಾಸ್ ಮತ್ತವರ ತಂಡದ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಸುನೀಲ್ ಕುಮಾರ್ ಅಂತ ನನ್ನ ಹೆಸರು. ಆಮೇಲೆ ಇದು ಸರ್ವೆ ನಂಬರ್ 38ರಲ್ಲಿ ಇಲಿಯಾಸ್ ಅಂತಕ್ಕಂಥವನು ಅಕ್ರಮವಾಗಿ ಅವನೇ ಮಾಡ್ಕೊಂಡು ಈ ಊರವನ್ನೆಲ್ಲರ ಮೇಲೂ ಪೈಪ್ ಕದ್ದಿದ್ದಾರೆ, ಆಮೇಲೆ ಇದನ್ನು ಏನು ಮೋಟ್ರ್ ಕದ್ದಿದ್ದಾರೆ ಅಂತೇಳಿ ಸುಳ್ಳು ಕೇಸನ್ನು ಹಾಕ್ಯಾರೆ ಒಂದು. ಆಮೇಲೆ ಇನ್ನೊಂದೇನು, ಇದನ್ನೆಲ್ಲ ಮುಂದೆ ಕಬಳಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲೋ ಬೇರೆ ಕಡೆಯಿಂದ ಬಂದು ಈ ಜಾಗವನ್ನು ಡೀಲ್ ಮಾಡಿಬಿಟ್ಟು ಇದನ್ನು ಇದು ಮಾಡ್ತಾ ಮುಂದೆ ಮಾಡೋಕ್ಕೋಸ್ಕರ ಉದ್ದೇಶವಾಗಿ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಸುಳ್ಳು ಕೇಸ್ ಹಾಕಿದ್ರೆ ಅವ್ರ ಮೇಲೆ ಉಳಿಸ್ಲಿಕ್ಕೆ ಮಾಡಬೇಕು. ಗಾಳಿಪುರ ರಾಜಶೇಖರ್ ಅವರು ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಅದು ಉದ್ದೇಶಕ್ಕೆ ಹಟ್ ಮಾಡಿದ್ದಾರೆ. ಯಾವುದೇ ಅವ್ರ ಹಸ್ತಕ್ಷೇಪ ಇರಲಿಲ್ಲ. ಯಾವುದೋ ಒಂದು ಇದಿಲ್ಲ, ಗಾಳಿಪುರ ಯಾವುದೇ ಕುಮ್ಮಕ್ಕು ಇಲ್ಲ, ಯಾವುದೋ ಇದೂ ಇಲ್ಲ. ಇವರೆಲ್ಲ ಇವರು ಸಾಗರದಿಂದ ಕೆಲವು ದಲಿತರನ್ನೆಲ್ಲ ಕರ್ಕೊಬಂದು ಅದನ್ನೆಲ್ಲ ಏನೇನೋ ಮಾಡಿ ಮುಂದೆ ಇದು ಮಾಡಬೇಕಂತ ಕುಮ್ಮಕ್ಕಿಂದ ಮಾಡ್ತಕ್ಕಂಥದ್ದು ಇಲಿಯಾಸ್. ಈ ಸಂದರ್ಭದಲ್ಲಿ ಮೋಹನ್ ಬೀರಿ, ಉದಯ್ ಕುಮಾರ್ ಜೈನ್, ಶಶಿಕುಮಾರ್, ಅನಿಲ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.